ಗೈಸ್ ನಿನ್ನೆ ನಮ್ಮಮ್ಮ ನನ್ನ ತಂಗಿ ಮನೆ ಪ್ರಿಯಾಪಟ್ಟಣಕ್ಕೆ ಹೋಗಿರೋದ್ರಿಂದ ಇವತ್ತು ಮನೆ ಕೆಲಸ ಕೊಟ್ಟಿಗೆ ಕೆಲಸ ಮತ್ತೆ ತೋಟದ ಕೆಲಸ ಎಲ್ಲ ಕೆಲಸ ನಂದೆ. ಬೆಳಿಗ್ಗೆ ಎದ್ದು ಕೂಡಲೇ ಹಂಡೆ ಒಲೆಗೆ ಬೆಂಕಿ ಹಾಕಬೇಕು, ಯಾಕಂದ್ರೆ ನಮ್ಮ ದನಗಳಿಗೆ ಬಿಸಿ ಬಿಸಿ ಅಕ್ಕಾಚಿ ಕೊಡಬೇಕು. ಅದಾದ್ಮೇಲೆ ಕೊಟ್ಟಿಗೆ ಕೆಲಸಗಳು ಶುರು ಆಗ್ತವೆ ನೋಡಿ ಒಂದೊಂದೇ. ಮೊದಲಿಗೆ ಸಗಣಿನೆಲ್ಲ ಎತ್ತಿ ಗೊಬ್ಬರ ಗುಂಡಿಗೆ ಹಾಕಬೇಕು. ರಾತ್ರಿ ಇಡೀ ಸಗಣಿ ಹಾಕಿರ್ತವೆ, ಅದನ್ನೆಲ್ಲ ಎತ್ತಿ ಗೊಬ್ಬರ ಗುಂಡಿಗೆ ಹಾಕಿದ್ಮೇಲೆ ಹಾಲು ಕರಿಬೇಕು. ಹಾಲು ಕರೆದ್ಮೇಲೆ ಕರುಗೆ ಹಾಲಿಗೆ ಬಿಡಬೇಕು. ಅದಾದ್ಮೇಲೆ ದನಗಳಿಗೆ ಅಕ್ಕಾಚಿ ಕೊಡಬೇಕು. ಅದಾದ್ಮೇಲೆ ಹಸಿ ಹುಲ್ಲನ್ನ ದನಗಳಿಗೆ ಹಾಕಬೇಕು. ಗೈಸ್ ದನ ಸಾಕೋ ವಿಡಿಯೋ ಹಾಕಿದಾಗೆಲ್ಲ ತುಂಬಾ ವ್ಯೂಸ್ ಬರುತ್ತೆ, ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಕಮೆಂಟ್ಸ್ ಬರುತ್ತೆ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ದೇವ್ರ ಆಶೀರ್ವಾದ ಇರುತ್ತೆ, ಲಕ್ಷ್ಮಿ ಹಾಗೆ ಹೀಗೆ ಅಂತೆಲ್ಲ. ಹೌದು, ಅದೆಲ್ಲ ನಿಜಾನೇ. ಆದ್ರೆ ದನ ಸಾಕೋರಿಗೆ ಗೊತ್ತು ಅದ್ರ ಕಷ್ಟನೂ ಎಷ್ಟಿರುತ್ತೆ ಅಂತ. ಯಾವುದು ಸುಲಭ ಅಲ್ಲ ಗೊತ್ತು, ಬಟ್ ದನ ಸಾಕೋದಂತೂ ತುಂಬಾ ಕಷ್ಟ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಈ ದನಗಳಿರೋ ಮನೇಲಿ ಯಾರಾದ್ರೂ ಒಬ್ರು ಮನೇಲಿ ಇರ್ಲೇಬೇಕು. ನಾವೆಲ್ಲ ಒಟ್ಟಿಗೆ ಔಟಿಂಗ್ ಹೋಗೋಕೆ, ಟೂರ್ ಹೋಗೋಕೆ, ಟ್ರಿಪ್ ಹೋಗೋಕೆ, ಈ ಸಿಟಿ ಹುಡುಗರೆಲ್ಲ ಹಿಂಗ್ ಹೋಗ್ತಾರೆ, ಆತರ ಹೋಗಕ್ಕಂತೂ ಆಗದೇ ಇಲ್ಲ ಮನೆಗೆ ಬೀಗ ಹಾಕಿ. ಬೆಳಿಗ್ಗೆದ್ದು ಒಂದ್ಸರಿ ಕೊಟ್ಟಿಗೆ ಕೆಲಸ ಆದ ಕೂಡಲೇ ದನಗಳನ್ನೆಲ್ಲ ಮೇಯಕ್ ಬಿಟ್ಟು ಬರ್ಬೇಕು. ನಮ್ಮ ಮನೆ ಹತ್ರನೇ ಹಿಂದ್ಗಡೆ ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿದೆ. ಹಂಗೆ ಆ ಲೇಔಟ್ ಇಂದ ಹಳ್ಳಕ್ಕೂ ಆಕ್ಸೆಸ್ ಇದೆ ನೀರೆಲ್ಲ ಕುಡಿಯಕ್ಕೆ. ಆ ಹಳ್ಳದಿಂದ ಆಚೆ 2-3 ಇನ್ನೂ ಲೇಔಟ್ ಇದಾವೆ, ಅಲ್ಲೂ ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಹಂಗಾಗಿ ನಮ್ಮ ದನಗಳೆಲ್ಲ ಆರಾಮಾಗಿ ಹುಲ್ಲೆಲ್ಲ ತಿನ್ಕೊಂಡು ನೀರೆಲ್ಲ ಕುಟ್ಕೊಂಡಿರತ್ತೆ ಅಂತ ನಾವು ಲೇಔಟ್ ಅಲ್ಲೇ ಮೇಯಕ್ ಬಿಡ್ತೀವಿ. ಪ್ರತಿ ದನಕ್ಕೆಲ್ಲ ಹೊಟ್ಟೆ ತುಂಬಿಸಿ ಅದನ್ನ ಮೇಯಕ್ ಬಿಟ್ಟು ಬಂದ್ಮೇಲೆ ಇನ್ನು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಏನಾದ್ರು ಮಾಡ್ಬೇಕಲ್ಲ, ದೋಸೆ ಗೀಸೆ ಇಡ್ಲಿ ಅಥವಾ ಮಧ್ಯಾಹ್ನಕ್ಕೆ ಏನಾದ್ರು ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಹೋಗಿ ನಮ್ಮ ಕೊಟ್ಟಿಗೆನ ತೊಳಿಬೇಕು. ನಮ್ದು ಬಾಚ್ ಕೊಟ್ಟಿಗೆ ಅಂದ್ರೆ ಕಾಂಕ್ರೀಟ್ ಕೊಟ್ಟಿಗೆ. ಯಾಕಂದ್ರೆ ನಮ್ಮ ಮನೆ ಸ್ವಲ್ಪ ಪೇಟೆ ಹತ್ರ ಇರೋದು, ಇದ್ರ ಸುತ್ತಮುತ್ತ ಯಾವುದು ಗುಡ್ಡ ಗಿಡ್ಡ ಎಲ್ಲ ಇಲ್ಲ ನಮಗೆ, ಅಂದ್ರೆ ಸೊಪ್ಪು ಅಥವಾ ಎಲೆ ದರ್ಗು ಎಲ್ಲ ಸಿಗಲ್ಲ. ಸೊ ನಮ್ಮ ಮನೆಯಿಂದ ಸ್ವಲ್ಪ ಒಳಗಡೆ ಹಳ್ಳಿ ಕಡೆಗಳೆಲ್ಲ ಹೋದ್ರೆ ಅಲ್ಲಿ ಇನ್ನೂ ಬಾಚ್ ಕೊಟ್ಟಿಗೆ ಇಲ್ಲ, ಅವರೆಲ್ಲ ದರ್ಗಿನ ಕೊಟ್ಟಿಗೆನೆ ಮೈಂಟೈನ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಸುತ್ತಮುತ್ತ ಗುಡ್ಡ ಎಲ್ಲ ಇರೋದ್ರಿಂದ ಒಣಗಿದ ಸೊಪ್ಪು ಅಥವಾ ಒಣಗಿದ ಎಲೆಗಳೆಲ್ಲ ಸಿಗತ್ತೆ. ಕಾಂಕ್ರೀಟ್ ಕೊಟ್ಟಿಗೆ ಅಥವಾ ಬಾಚ್ ಕೊಟ್ಟಿಗೆ ಅಂದ್ರೆ ಇದೆ ನೋಡಿ. ಬಾಚ್ ಕೊಟ್ಟಿಗೆ ಅಂತ ಯಾಕೆ ಕರೀತಾರೆ ಅಂದ್ರೆ ದಿನ ನೀವು ಸಗಣಿನೆಲ್ಲ ಬಾಚಿ ತೆಗಿಬೇಕಾಗತ್ತೆ. ಸೊ ಇನ್ನೊಂದು ಹೇಳಿದ್ನಲ್ಲ, ಅದು ಸೊಪ್ಪಿನ ಕೊಟ್ಟಿಗೆ ಅಂತ. ಅದು ನೆಕ್ಸ್ಟ್ ಯಾರ್ದಾದ್ರೂ ಮನೆಗೆ ಹೋದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ, ಅಕೌಂಟ್ ನ ಫಾಲೋ ಮಾಡ್ಕೊಂಡಿರಿ. ಸೊ ಕೊಟ್ಟಿಗೆ ಎಲ್ಲ ತೊಳೆದಾದ್ಮೇಲೆ ಮನೆ ಸುತ್ತ ನೆಟ್ಟಿರೋ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕು. ಅದಾದ್ಮೇಲೆ ಹಸಿ ಹುಲ್ ಕುಯ್ಬೇಕು. ಹಸಿ ಹುಲ್ ಯಾಕೆ ಕುಯ್ಬೇಕಂದ್ರೆ ದನಗಳು ಹೊರಗಡೆ ಎಷ್ಟೇ ಮೇಯ್ಕೊಂಡು ಬಂದ್ರು ಸಂಜೆ ಕೊಟ್ಟಿಗೆಗೆ ಬಂದ್ ಕೂಡಲೇ ತಿನ್ನಕ್ಕೆ ಏನಾದ್ರು ಇದೆಯಾ ಅಂತ ನೋಡ್ತವೆ. ಅವಾಗ ಹಸಿ ಹುಲ್ ಹಾಕಿದ್ರೆ ತುಂಬಾ ಖುಷಿ ಆಗತ್ತೆ ಅವಕ್ಕೆ. ಸೊ ಹಸಿ ಹುಲ್ಲೆಲ್ಲ ಕುಯ್ದು ಅವಕ್ಕೆ ತಿನ್ನಕ್ಕೆಲ್ಲ ಹಾಕಿ ರೆಡಿ ಮಾಡಿಟ್ಟು ಅವನ್ನ ಮತ್ತೆ ಹೊಡ್ಕೊಂಡ್ ಬರಕ್ ಹೋಗ್ಬೇಕು. ಹೋಟೆಲ್ ಅಲ್ಲಿ ಇಲ್ಲಿ ಮೇಯ್ತಿರ್ತವೆ, ಸಂಜೆ ಹೊಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಮತ್ತೆ ಬೆಳಿಗ್ಗೆ ಏನ್ ಮಾಡಿದ್ವಿ ಎಲ್ಲ ರಿಪೀಟ್. ಅಕ್ಕಾಚಿ ಕೊಡ್ಬೇಕು, ಹಾಲು ಕರಿಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ನಾನು ಕೆಲವು ವಿಡಿಯೋಸ್ ಗಳಿಗಂತೂ 1 ಲಕ್ಷಕ್ಕಿಂತ ಜಾಸ್ತಿ ಲೈಕ್ಸೇ ಬಂದಿದೆ. ಸೊ ಆದ್ರೆ ಅಕೌಂಟ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಗಾಯ್ಸ್. ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನನಗೆ ಈ ತರ ಒಳ್ಳೆ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.